ಡಿಯರ್ ಯಂಗ್ ಫ್ರೆಂಡ್ಸ್, ಶಿಕ್ಷಣ ಅನ್ನೋದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಖರ್ಚಿಸಲೇಬೇಕು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಸತ್ಯವಾದ ಮಾತು. ಯಾಕಂದ್ರೆ ಶಿಕ್ಷಣ ಅನ್ನೋದು ಒಬ್ಬ ವ್ಯಕ್ತಿಗೆ ಎನರ್ಜಿಯನ್ನ, ಶಕ್ತಿಯನ್ನ ತಂದುಕೊಡುತ್ತೆ. ನಿಮಗೆ ಗೊತ್ತಿದೆ, ಒಬ್ಬ ಕಂಡಕ್ಟರ್ನ ಮಗ ಅಥವಾ ಮಗಳನ್ನ ಡಾಕ್ಟರ್ನಾಗಿಸೋದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಒಬ್ಬ ಬಸ್ ಡ್ರೈವರಿನ ಮಗ ಅಥವಾ ಮಗಳನ್ನ ಇಂಜಿನಿಯರ್ನಾಗಿಸೋದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಒಬ್ಬ ಕೂಲಿ ಕಾರ್ಮಿಕನ ಮಗ ಅಥವಾ ಮಗಳನ್ನ IAS IPS ಅನ್ನಾಗಿಸೋದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಅದಕ್ಕೆ ಅಂಬೇಡ್ಕರ್ ಹೇಳಿದ್ರು, ಶಿಕ್ಷಣವೇ ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಭರ್ತಿಸಲೇಬೇಕು ಅಂತ. ನಿಮ್ಮ ಹತ್ರ ಆಸ್ತಿ ಇದ್ರೆ ಸೂಟಬಲ್ ಪರ್ಸನ್ಸ್ ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ. ನಿಮ್ಮ ಹತ್ರ ಅಂತಸ್ತಿದ್ರೆ ಕೆಲವೇ ಜನ ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ. ನಿಮ್ಮ ಹತ್ರ ಒಳ್ಳೆ ಕಾರು, ಒಳ್ಳೆ ಬ್ರಾಂಡೆಡ್ ಬಟ್ಟೆಗಳಿದ್ರೆ, ಒಳ್ಳೆ ಕೆಲವೇ ಜನ ನಿಮಗೆ ರೆಸ್ಪೆಕ್ಟ್ ಕೊಡ್ತಾರೆ. ಇನ್ನು ಕೆಲವರು ಕೊಟ್ಟರು ಕೊಡಬಹುದು, ಕೊಡದೆ ಇದ್ರೂ ಇರಬಹುದು. ಆದರೆ ನಿಮ್ಮ ಹತ್ರ ಎಜುಕೇಶನ್ ಇದೆ ಅಂದ್ರೆ, ನೀವು ಸುಶಿಕ್ಷಿತರಾಗಿದ್ದೀರಾ ಅಂದ್ರೆ, ಎಜುಕೇಶನ್ ಇಂದ ಸಮಾಜದಲ್ಲಿ ಒಂದು ಸ್ಥಾನಕ್ಕೆ ಬಂದ್ರೆ ಅಂದ್ರೆ, ಸಮಾಜದಲ್ಲಿ ಬಡವನಿಂದ ಶ್ರೀಮಂತನವರೆಗೆ, ಅನಕ್ಷರಸ್ಥನಿಂದ ಅಕ್ಷರಸ್ಥನವರೆಗೆ ಎಲ್ಲರೂ ನಿಮ್ಮನ್ನ ಎದ್ದು ನಿಂತು ಗೌರವ ಕೊಡ್ತಕ್ಕಂಥ ಏಕೈಕ ಶಕ್ತಿ ಇರತಕ್ಕಂಥದ್ದು ಜಗತ್ತಿನಲ್ಲಿ ಒಂದಕ್ಕೆ, ಅದು ನ್ಯೂಕ್ಲಿಯರ್ ವೆಪನ್, ದ ಮೋಸ್ಟ್ ಪವರ್ಫುಲ್ ನ್ಯೂಕ್ಲಿಯರ್ ವೆಪನ್ ಇನ್ ದ ವರ್ಲ್ಡ್. ಎಜುಕೇಶನ್, ಎಜುಕೇಶನ್, ಎಜುಕೇಶನ್. ಶಿಕ್ಷಣ, ಶಿಕ್ಷಣ, ಶಿಕ್ಷಣ. ಡಿಯರ್ ಫ್ರೆಂಡ್ಸ್, ಎಷ್ಟೇ ಕಷ್ಟ ಬಂದ್ರು ಎಜುಕೇಶನ್ ಮಾತ್ರ ಡಿಸ್ಕಂಟಿನ್ಯೂ ಮಾಡಬೇಕು. ಜೊತೆಗೆ ಮತ್ತೊಂದು ಪ್ರೀತಿಯ ಸ್ನೇಹಿತರಾಗಿ ನನ್ನೊಂದು ರಿಕ್ವೆಸ್ಟ್, ಇವತ್ತಿನ ಯೂತ್ಸ್ ಹೆಂಗಿದ್ದಾರೆ ಅಂದ್ರೆ, ಹೆಂಗಾಗಿ ಇರಬೇಕಾಗಿರುವಂತ ಯೂತ್ಸ್ ಹೆಂಗಿಂಗೋ ಆಗಿರೋದನ್ನ ನೋಡಿ ಬಹಳ ಬೇಸರ. MS ರಾಮಯ್ಯ ಕಾಲೇಜ್ ಹೋಗಿದ್ದೆ, ವಾಗ್ದೇವಿ ವಿಲಾಸ ಇನ್ಸ್ಟಿಟ್ಯೂಷನ್ ಹೋಗಿದ್ದಾಗ ಅಲ್ಲಿಯೂ ಕೂಡ ಇದೇ ಮಾತುಗಳನ್ನ ಹೇಳಿದೆ. ಏನಾದ್ರೂ ಒಂದು ಸಣ್ಣ ಪ್ರಾಬ್ಲಮ್ ಬಂದ್ರೆ ಸಾಕು, ಸೂಸೈಡ್ ಅಟೆಂಪ್ಟ್. ಸಣ್ಣ ಪ್ರಾಬ್ಲಮ್ ಕಣ್ರಿ, ಒಂದು ಚಿಕ್ಕ ಸಣ್ಣ ಪುಟ್ಟ ಒಂದು ಕಷ್ಟಗಳಿಗೆ ಏನಾಕೊಳ್ಳೋದು, ಇಲ್ಲ ಫ್ಯಾಮಿಲಿ ಪಾಯಸ ಅಂದ್ರೆ ವಿಷ ಕುಡಿಯೋದು, ಇಲ್ಲ ರೈಲ್ಗೋ ಬಸ್ಗೋ ಸಿಗೋದು. ಚೆನ್ನಾಗಿ ನೆನಪಿರ್ಲಿ, ಕಷ್ಟಗಳೇ ಜೀವನ ಅಲ್ಲ, ಜೀವನದಲ್ಲಿ ಒಂದು ಪಾರ್ಟ್ ಮಾತ್ರ ಕಷ್ಟಗಳು. ಮತ್ತೆ ಹೇಳ್ತಾ ಇದ್ದೇನೆ, ಕಷ್ಟಗಳೇ ಜೀವನ ಅಲ್ಲ, ಜೀವನದಲ್ಲಿ ಒಂದೇ ಒಂದು ಪಾರ್ಟ್ ಮಾತ್ರ ಕಷ್ಟಗಳು. ನಮ್ಮ ಲೈಫ್ ಅನ್ನೋದು ಒಂದು 3 BHK ಮನೆ ಇದ್ದ ಹಾಗೆ. ಮನೆಯಿಂದ ಮೇಲೆ 3 ಬೆಡ್ರೂಮ್, 3 BHK ಅಂದ್ರೆ 3 ಬೆಡ್ರೂಮ್ ಇರ್ತವೆ, ಒಂದು ದೇವ್ರ ಮನೆ ಇರುತ್ತೆ, ಬ್ಯೂಟಿಫುಲ್ ಹಾಲ್ ಇರುತ್ತೆ, ಕಿಚನ್ ಇರುತ್ತೆ, ಹೊರಾಂಡ ಇರುತ್ತೆ, ಬಾಲ್ಕನಿ ಇರುತ್ತೆ, ಹೊರಗಡೆ ತುಂಬಾ ಬ್ಯೂಟಿಫುಲ್ ಪಾರ್ಕ್ ಇರುತ್ತೆ, ಒಂದು 3 ವಾಶ್ರೂಮ್ಸ್ ಕೂಡ ಇರ್ತದೆ. ಆ 3 BHK ಮನೆಯಲ್ಲಿ ವಾಶ್ರೂಮ್ ಅನ್ನೋದು ನಿಮ್ಮ ಲೈಫ್ ಅಲ್ಲಿ ಬರ್ತಕ್ಕಂಥ ಕಷ್ಟಗಳು, ಪ್ರಾಬ್ಲಮ್ಸ್. ದಿನಪೂರ್ತಿ ವಾಶ್ರೂಮ್ ಇರ್ತೀವ? ಇಲ್ಲ, 5 ನಿಮಿಷ. ಒಂದು ವೇಳೆ ವಾಶ್ರೂಮ್ ಮನೆಯಲ್ಲಿ ಇಲ್ಲ ಅಂದ್ರೆ ಮನೆ ತಪ್ಪೆತ್ತು ನಾರೋಗುತ್ತೆ. ವಾಶ್ರೂಮ್ ಇರಬೇಕು. ಲೈಫ್ ಅಂದ್ರೆ ಕಷ್ಟಗಳು ಇರಲೇಬೇಕು. ನಷ್ಟಗಳಿಲ್ಲದ ವ್ಯಾಪಾರವಿಲ್ಲ, ಕಷ್ಟಗಳಿಲ್ಲದ ಲೈಫ್ ಇಲ್ಲ. ಈ ಮಾತನ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ನಷ್ಟವಿಲ್ಲದ ವ್ಯಾಪಾರವಿಲ್ಲ, ಕಷ್ಟಗಳಿಲ್ಲದ ಲೈಫ್ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಕಷ್ಟಗಳು ಬರೋದು ಅಂದ್ರೆ ಹೆಂಗಿರ್ತದೆ ರೀ? ಬಂದೇ ಬರ್ತದೆ. ಫೇಸ್ ಮಾಡೋ ತಾಕತ್ತನ್ನ ಪಡ್ಕೊಂಡವನೇ ಜಗತ್ತಿನಲ್ಲಿ ಏನಾದರೂ ಸಾಧನೆ ಮಾಡ್ತಾನೆ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಅನ್ನೋದು ವಾಶ್ರೂಮ್ ಇದ್ದ ಹಾಗೆ. ಹೇಗೆ ವಾಶ್ರೂಮ್ 5 ಮಿನಿಟ್ಸ್ ಆಚೆ ಬರ್ತೀವೋ ಹಾಗೆ ನಮ್ಮ ಲೈಫ್ ಇರಬೇಕು. ನಾವೇನಾದ್ರೂ ಕಷ್ಟಗಳಿಗೆ ಸೋತು ಜೀವನ ಹಾಳು ಮಾಡಿಕೊಂಡ್ರೆ, ದಿನಪೂರ್ತಿ ವಾಶ್ರೂಮ್ ಅಂತ ಕಷ್ಟಗಳಲ್ಲಿ ನರಳಾಡಿದ್ರೆ, ಬ್ಯೂಟಿಫುಲ್ ಆಗಿರೋ 3 ಬೆಡ್ರೂಮ್ಸ್ ಅನ್ನು ಮರಿತೇವೆ, ದೇವರ ಮನೆ ಕೋಣೆ ಮರಿತೇವೆ, ಹಾಲನ್ನ ಮರಿತೇವೆ, ಕಿಚನ್ ಅನ್ನು ಮರಿತೇವೆ, ಬಾಲ್ಕನಿಯನ್ನು ಮರಿತೇವೆ, ಪಾರ್ಕ್ ಅನ್ನು ಮರಿತೇವೆ. ಜೊತೆಯಲ್ಲಿ ನಮಗೋಸ್ಕರ ಲೈಫ್ ಲೀಡ್ ಮಾಡ್ತಕ್ಕಂಥ ನಮ್ಮ ಪೇರೆಂಟ್ಸ್ ಅನ್ನು ಕೂಡ ನಾವು ಕಳ್ಕೊಳ್ಬೇಕಾಗುತ್ತೆ. ಎಚ್ಚರ, ಎಚ್ಚರ, ಎಚ್ಚರ.